ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ನಿಮಗೆಲ್ಲ ಹೊಸ ವರ್ಷದ ಶುಭಾಶಯಗಳು ಇನ್ ಅಡ್ವಾನ್ಸ್ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಪ್ರಾರಂಭಿಸ್ತಾ ಇದ್ದೀನಿ. ಸ್ನೇಹಿತರೆ, ಇಂದಿನ ಈ ಒಂದು ವಿಡಿಯೋದಲ್ಲಿ ಯಾರು ಈಗಾಗಲೇ ಹೆಣ್ಣು ಮಗುವಿಗಾಗಿ ಅಂಚೆ ಇಲಾಖೆಯಲ್ಲಿ ಸುಕನ್ಯಾ ಸಮೃದ್ಧಿ ಯೋಜನೆಯನ್ನು ಮಾಡಿಸಿದ್ದಾರೋ ಅವರಿಗೆ ಮತ್ತು ಯಾರು ಮಾಡಿಸಿಲ್ಲವೋ ಅಂಥವರಿಗೆ ಈ ಒಂದು ಮಾಹಿತಿ ಹೆಲ್ಪ್ಫುಲ್ ಆಗುತ್ತೆ ಅಂತ ನಾನು ಭಾವಿಸಿದ್ದೇನೆ. ಸ್ನೇಹಿತರೆ, ಹೆಣ್ಣು ಮಗು ಹುಟ್ಟಿದರೆ ಕಷ್ಟಪಡಬೇಕು ಅನ್ನುವ ಕಾಲ ಹೊಂದಿತ್ತು. ಕಾರಣ ಹೆಣ್ಣು ಮಗುವಿನ ಪಾಲನೆ, ಪೋಷಣೆ, ಶಿಕ್ಷಣ ಜೊತೆಗೆ ಮದುವೆ ಇತ್ಯಾದಿಗಳಿಗಾಗಿ ಸಾಕಷ್ಟು ಹಣವನ್ನು ಖರ್ಚು ಮಾಡಬೇಕು. ಹೀಗಾಗಿ ಪೋಷಕರು ಸಾಕಷ್ಟು ಕಷ್ಟಪಡಬೇಕಾಗಿತ್ತು. ಆದರೆ ಈಗ ಕಾಲ ಬದಲಾಗಿದೆ. ಹೆಣ್ಣು ಅಂದರೆ ಅದೃಷ್ಟಲಕ್ಷ್ಮಿ, ಸೌಭಾಗ್ಯಲಕ್ಷ್ಮಿ, ಹೀಗೆಲ್ಲ ನಾನಾ ರೀತಿಯಾಗಿ ಹೆಣ್ಣನ್ನು ಇಷ್ಟಪಡುವವರಿದ್ದಾರೆ. ಸ್ನೇಹಿತರೆ, ಕೇಂದ್ರ ಸರ್ಕಾರ ಹೆಣ್ಣು ಮಕ್ಕಳ ಶಿಕ್ಷಣ ಮತ್ತು ಮದುವೆಗಾಗಿ ಅನುಕೂಲವಾಗಲೆಂದೇ 2015ರಲ್ಲಿ ಸುಕನ್ಯಾ ಸಮೃದ್ಧಿ ಯೋಜನೆಯನ್ನು ಜಾರಿಗೆ ತಂದಿದೆ. ಹಾಗಾದರೆ ಸ್ನೇಹಿತರೆ, ಹೆಣ್ಣು ಮಗುವಿಗಾಗಿ ಜಾರಿಗೆ ತಂದಿರತಕ್ಕಂತಹ ಸುಕನ್ಯಾ ಸಮೃದ್ಧಿ ಯೋಜನೆಯನ್ನು ಯಾವ ವಯಸ್ಸಿನವರೆಗೆ ಮಾಡಿಸಬಹುದು? ಈ ಒಂದು ಯೋಜನೆಯ ಲಾಭವೇನು? ಪ್ರಸ್ತುತ ಬಡ್ಡಿ ದರ ಏನು? ಕನಿಷ್ಠ ಠೇವಣಿ ಎಷ್ಟು? ಗರಿಷ್ಠ ಠೇವಣಿ ಎಷ್ಟು? ಯಾವಾಗ ಈ ಒಂದು ಖಾತೆಯನ್ನು ಕ್ಲೋಸ್ ಮಾಡಬಹುದು? ಹೀಗೆ ಈ ರೀತಿಯ ಎಲ್ಲ ಪ್ರಶ್ನೆಗಳಿಗೆ ಈ ಒಂದು ವಿಡಿಯೋದಲ್ಲಿ ನೀವು ಉತ್ತರವನ್ನು ಕಂಡುಕೊಳ್ಳಬಹುದು. ಸ್ನೇಹಿತರೆ, ಸುಕನ್ಯಾ ಸಮೃದ್ಧಿ ಯೋಜನೆಯ ಖಾತೆಯನ್ನು ನೀವು ನಿಮ್ಮ ಸಮೀಪದ ಅಂಚೆ ಕಚೇರಿ ಅಥವಾ ಬ್ಯಾಂಕ್ಗಳಲ್ಲಿ ಮಾಡಿಸಬಹುದು. ಈ ಒಂದು ಖಾತೆಯನ್ನು ಮಾಡಿಸಲು ಹೆಣ್ಣು ಮಗುವಿನ ವಯಸ್ಸು 10 ವರ್ಷದ ಒಳಗಡೆ ಇರಬೇಕು. ಸ್ನೇಹಿತರೆ, ಈ ಒಂದು ಯೋಜನೆಯಲ್ಲಿ ಪಾಲಕರು ಗರಿಷ್ಠ 2 ಖಾತೆಗಳನ್ನು ತೆರೆಯಬಹುದು. ಪ್ರತಿಯೊಂದು ಹೆಣ್ಣು ಮಗುವಿನಂತೆ ಗರಿಷ್ಠ 2 ಮಕ್ಕಳಿಗೆ ತಂದೆ ಅಥವಾ ತಾಯಿಯ ಮೂಲಕ ಈ ಒಂದು ಖಾತೆಯನ್ನು ತೆರೆಯಬಹುದು. ಒಂದು ವೇಳೆ ಮೊದಲ ಅಥವಾ ಎರಡನೇ ಹೆರಿಗೆಯಲ್ಲಿ ಅವಳಿ ಹೆಣ್ಣು ಮಕ್ಕಳು ಜನಿಸಿದರೆ ಈ ಒಂದು ಯೋಜನೆಯಲ್ಲಿ ಪೋಷಕರಿಗೆ 3ನೇ ಖಾತೆಯನ್ನು ತೆರೆಯಲು ಅವಕಾಶ ಇದೆ. ಸ್ನೇಹಿತರೆ, ಈ ಒಂದು ಯೋಜನೆಯಲ್ಲಿ ನೀವು ಖಾತೆಯನ್ನು ತೆರೆಯಲು ಇಚ್ಛಿಸಿದ್ದರೆ ಕನಿಷ್ಠ 250 ರೂಪಾಯಿಯಿಂದ ಈ ಒಂದು ಖಾತೆಯನ್ನು ನೀವು ತೆರೆಯಬಹುದು. ಈ ಒಂದು ಖಾತೆಯಲ್ಲಿ ಹಣಕಾಸು ವರ್ಷಕ್ಕೆ ಅಂದರೆ ಒಂದು ಫೈನಾನ್ಷಿಯಲ್ ಇಯರಿಗೆ ಕನಿಷ್ಠ 750 ರೂಪಾಯಿಯಿಂದ ಗರಿಷ್ಠ 1,50,000 ರೂಪಾಯಿ ಅಂದರೆ 1,50,000 ರೂಪಾಯಿವರೆಗೆ ನೀವು ಹಣವನ್ನು ತುಂಬಬಹುದು. ಈ ಒಂದು ಖಾತೆಯಲ್ಲಿ ನೀವು ಹಣವನ್ನು ರೂಪಾಯಿ 50ರಂತೆ ಎಷ್ಟು ಬೇಕಾದರೂ ಮತ್ತು ಎಷ್ಟು ಟೈಮ್ ಬೇಕಾದರೂ ತುಂಬಬಹುದು. ಆದರೆ ಖಾತೆಯ ಮಿತಿ ಗರಿಷ್ಠ 1,50,000 ರೂಪಾಯಿ ಮೀರಬಾರದು. ನೀವು ಪ್ರತಿ ತಿಂಗಳು ನೀವು ಬಯಸಿದಷ್ಟು ಹಣವನ್ನು ತುಂಬಬಹುದು. ಈ ಒಂದು ಖಾತೆಯಲ್ಲಿ ಹಣವನ್ನು ಠೇವಣಿ ಮಾಡಲು ತಿಂಗಳು, ದಿನ ಬೇಕಾಗಿಲ್ಲ. ಯಾವುದೇ ದಿನ ಆದರೂ ಅಥವಾ ಯಾವುದೇ ತಿಂಗಳು ಆಗಿರಬಹುದು. ನೀವು ಕಂತಿನಂತೆ ತುಂಬಬಹುದು ಅಥವಾ ಒಮ್ಮೆಲೇ ಒಟ್ಟು ಹಣವನ್ನು ತುಂಬಬಹುದು. ಇದು ನಿಮ್ಮ ವಿಚಾರಕ್ಕೆ ಬಿಟ್ಟಿದ್ದು. ಆದರೆ ಗರಿಷ್ಠ ಮಿತಿ 1,50,000 ರೂಪಾಯಿ ಮೀರಬಾರದು. ಸ್ನೇಹಿತರೆ, ಒಂದು ವೇಳೆ ಒಂದು ಫೈನಾನ್ಷಿಯಲ್ ಇಯರ್ಗೆ ಕನಿಷ್ಠ ಮಿತಿ 750 ರೂಪಾಯಿಯನ್ನೂ ಸಹ ತುಂಬದೇ ಇದ್ದರೆ ಅಂತಹ ಖಾತೆಗೆ ಒಂದು ಫೈನಾನ್ಷಿಯಲ್ ಇಯರಿಗೆ 50 ರೂಪಾಯಿಯಂತೆ ಜೊತೆಗೆ ಆ ವರ್ಷದ ಹಣಕಾಸಿನ ವರ್ಷದ ಮಿನಿಮಮ್ ಬ್ಯಾಲೆನ್ಸ್ 750 ರೂಪಾಯಿ ಪ್ಲಸ್ 50 ರೂಪಾಯಿಯನ್ನು ತುಂಬಿ ಆ ಒಂದು ಖಾತೆಯನ್ನು ಮತ್ತೆ ರಿನ್ಯೂವಲ್ ಮಾಡಿಕೊಂಡು ಮುಂದೆ ತಮಗೆ ಬೇಕಾದಷ್ಟು ಹಣವನ್ನು ತುಂಬಬಹುದು. ಸ್ನೇಹಿತರೆ, ಈ ಖಾತೆಯ ಠೇವಣಿ ಮೇಲೆ 1/1/2024ರಿಂದ 8.2% ಬಡ್ಡಿಯನ್ನು ವಾರ್ಷಿಕವಾಗಿ ನೀಡಲಾಗುತ್ತೆ. ಸ್ನೇಹಿತರೆ, ಅಂಚೆ ಕಚೇರಿಯ ಎಲ್ಲ ಖಾತೆಗಳ ಬಡ್ಡಿದರಗಳು ಪ್ರತಿ ಕ್ವಾರ್ಟರ್ಲಿ ಬೇಸಿಸು ಬದಲಾವಣೆ ಆಗುತ್ತಿರುತ್ತವೆ. ಪ್ರಸ್ತುತ ಈ ಖಾತೆಯ ಬಡ್ಡಿದರ 8% ಆದರೆ ದಿನಾಂಕ 1/1/2024 ಅಂದರೆ ಹೊಸ ವರ್ಷದಿಂದ ಈ ಒಂದು ಯೋಜನೆಯ ಬಡ್ಡಿದರ 8.2% ಆಗಲಿದೆ. ಹಾಗಾದರೆ ಸ್ನೇಹಿತರೆ, ಈ ಒಂದು ಖಾತೆಯನ್ನು ಯಾವ ಸಂದರ್ಭಗಳಲ್ಲಿ ಕ್ಲೋಸ್ ಮಾಡಬಹುದು ಅನ್ನೋದನ್ನು ನಾವು ನೋಡೋದಾದರೆ, ಈ ಖಾತೆಯ ಮೆಚುರಿಟಿ ಡೇಟು 21 ವರ್ಷಗಳು. ಅಂದರೆ ಸ್ನೇಹಿತರೆ, ನೀವು ಇಂದು ಈ ಒಂದು ಖಾತೆಯನ್ನು ತೆರೆದರೆ
ಅದು 21 ವರ್ಷದ ನಂತರ ಮೆಚುರಿಟಿ ಆಗುತ್ತೆ. ಸ್ನೇಹಿತರೆ, ನೀವು ಈ ಖಾತೆಯಲ್ಲಿ ಹಣವನ್ನು 15 ವರ್ಷಗಳವರೆಗೆ ತುಂಬಬೇಕಾಗುತ್ತೆ. 15 ವರ್ಷ ತುಂಬಿದ ನಂತರ 6 ವರ್ಷ ತುಂಬದೆ ಹಾಗೆ ಮನೆಯಲ್ಲಿ ಇಡಬೇಕು. 21 ವರ್ಷದ ನಂತರ ಈ ಒಂದು ಖಾತೆಯನ್ನು ನೀವು ಕ್ಲೋಸ್ ಮಾಡಿ ಮೆಚುರಿಟಿ ಹಣವನ್ನು ಪಡೆದುಕೊಳ್ಳಬಹುದು. ಒಂದು ವೇಳೆ ನಿಮ್ಮ ಹೆಣ್ಣು ಮಗು 18 ವರ್ಷ ದಾಟಿದರೆ ಮತ್ತು ಮದುವೆ ಮಾಡುತ್ತಿದ್ದರೆ ಈ ಒಂದು ಖಾತೆಯನ್ನು ಕ್ಲೋಸ್ ಮಾಡಬಹುದು. ಅಲ್ಲದೆ ಈ ಒಂದು ಖಾತೆಯನ್ನು ಹೆಣ್ಣು ಮಗುವಿನ ಶಿಕ್ಷಣಕ್ಕಾಗಿ ಈ ಖಾತೆಯಲ್ಲಿ ಇರುವಂತಹ ಹಣದಲ್ಲಿ 50% ಹಣವನ್ನು ವಿಡ್ರಾವಲ್ ಮಾಡ್ಕೋಬೋದು. ಈ ಒಂದು ಯೋಜನೆಯಲ್ಲಿ ಖಾತೆ ತೆರೆದರೆ ಠೇವಣಿ ಮಾಡಿದ ಹಣವನ್ನು ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ ETC ಪ್ರಕಾರ ಸೇವಿಂಗ್ಸ್ನೂ ಸಹ ತೋರಿಸಬಹುದು. ಸ್ನೇಹಿತರೆ, ನೀವು ಕೂಡ ಈ ಒಂದು ಸುಕನ್ಯಾ ಸಮೃದ್ಧಿ ಯೋಜನೆಯ ಖಾತೆಯನ್ನು ತೆರೆಯಲು ಇಚ್ಛಿಸಿದರೆ ನೀವು ಸಮೀಪದ ಅಂಚೆ ಕಚೇರಿಗೆ ಹೋಗಿ ಈಗ ತಿಳಿಸಲಿರುವ ಎಲ್ಲ ದಾಖಲಾತಿಗಳನ್ನು ನೀಡಿ ನೀವು ಈ ಒಂದು ಖಾತೆಯನ್ನು ಓಪನ್ ಮಾಡ್ಕೋಬಹುದು. ಮೊದಲನೆಯ ಡಾಕ್ಯುಮೆಂಟು ಮಗುವಿನ ಜನನ ಪ್ರಮಾಣ ಪತ್ರ, ಮಗುವಿನ ಆಧಾರ್ ಕಾರ್ಡ್ ಜೊತೆಗೆ ಪೋಷಕರ ಆಧಾರ್ ಕಾರ್ಡ್ ಮತ್ತು ಪೋಷಕರ ಪ್ಯಾನ್ ಕಾರ್ಡ್, ಅಲ್ಲದೆ ಮಗು ಮತ್ತು ಪೋಷಕರ ಇತ್ತೀಚಿನ 3 ಪಾಸ್ಪೋರ್ಟ್ ಅಳತೆಯ ಭಾವಚಿತ್ರಗಳು. ಸ್ನೇಹಿತರೆ, ಸುಕನ್ಯಾ ಸಮೃದ್ಧಿ ಯೋಜನೆಯಲ್ಲಿ ಹಣವನ್ನು ನೀವು ಹೂಡಿಕೆ ಮಾಡಿದರೆ 21 ವರ್ಷದ ನಂತರ ಎಷ್ಟು ಹಣವನ್ನು ನೀವು ಪಡೆದುಕೊಳ್ಳಬಹುದು ಅನ್ನೋದನ್ನು ಒಂದು ಉದಾಹರಣೆ ಮೂಲಕ ನೋಡೋದಾದರೆ, ಸ್ನೇಹಿತರೆ, ಸುಕನ್ಯಾ ಸಮೃದ್ಧಿ ಯೋಜನೆಯ ಖಾತೆದಾರ ಪ್ರತಿ ತಿಂಗಳು 12,500 ರೂಪಾಯಿಯನ್ನು ತಮ್ಮ 1 ವರ್ಷ ಇರುವಂತಹ ಮಗುವಿನ ಹೆಸರಿನಲ್ಲಿ ತುಂಬುತ್ತಾ ಹೋದರೆ, ಅಂದರೆ ಗರಿಷ್ಠ 15 ವರ್ಷ ತುಂಬಿದರೆ ಒಟ್ಟು ತುಂಬಿದ ಹಣ 22,50,000 ಆಗುತ್ತೆ. ಅಂಚೆ ಇಲಾಖೆಯಿಂದ ಒಟ್ಟು 44,93,119 ರೂಪಾಯಿ ಬಡ್ಡಿ ಬರುತ್ತೆ. ಒಟ್ಟು ಮೆಚುರಿಟಿ ಹಣವನ್ನು ನಾವು ನೋಡೋದಾದರೆ 21 ವರ್ಷದ ನಂತರ 67,43,119 ರೂಪಾಯಿಯನ್ನು ಸುಕನ್ಯಾ ಸಮೃದ್ಧಿ ಯೋಜನೆಯ ಖಾತೆದಾರ 21 ವರ್ಷದ ನಂತರ ಪಡ್ಕೋಬಹುದು. ಸ್ನೇಹಿತರೆ, ಈ ಒಂದು ಮಾಹಿತಿ ಪೋಸ್ಟ್ ಆಫೀಸಿನ ಸುಕನ್ಯಾ ಸಮೃದ್ಧಿ ಯೋಜನೆಯ ಕುರಿತಾಗಿದೆ. ಇದೇ ರೀತಿಯ ಒಂದು ಮಾಹಿತಿಯನ್ನು ನೀವು ಪಡೆದುಕೊಳ್ಳಲು ದಯವಿಟ್ಟು ನಮ್ಮ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಇದರಿಂದಾಗಿ ನಾನು ಹಾಕುವ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಷನ್ ಮೊದಲು ನಿಮಗೆ ಬರುತ್ತೆ. ನೀವೇ ಮೊದಲು ನನ್ನ ವಿಡಿಯೋವನ್ನು ನೋಡ್ಬೋದು ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್ ಇನ್ ಅಡ್ವಾನ್ಸ್ ಅಂತ ಹೇಳ್ತಾ ನನ್ನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.